ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಲೂಕ ಅಧ್ಯಾಯ 10 ವಾಕ್ಯ 25ರಿಂದ. ಒಬ್ಬ ಶಾಸ್ತ್ರಜ್ಞನು ಎದ್ದು ಯೇಸುಸ್ವಾಮಿಯನ್ನು ಪರೀಕ್ಷಿಸುವ ಉದ್ದೇಶದಿಂದ, ಬೋಧಕರೇ, ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಮಾಡಬೇಕಾದುದು ಏನು ಎಂದು ಕೇಳಿದನು. ಅದಕ್ಕೆ ಯೇಸು, ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದರು. ಅವನು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು, ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದಿದೆ ಎಂದು ಉತ್ತರ ಕೊಟ್ಟನು. ಯೇಸು, ಸರಿಯಾಗಿ ಉತ್ತರ ಕೊಟ್ಟೆ, ಅದರಂತೆ ಮಾಡು, ನಿನಗೆ ಅಮರ ಜೀವ ಲಭಿಸುವುದು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮುಂಜಾನೆಯ ದೇವರ ವಾಕ್ಯಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅಮರ ಜೀವ, ನಿತ್ಯ ಜೀವ, ಇದರ ಬಗ್ಗೆ ಒಂದು ದೇವರ ವಾಕ್ಯವನ್ನು ಆಲಿಸಿದೆವು ಲೂಕನ 10ನೇ ಅಧ್ಯಾಯದ ಮುಖಾಂತರ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಪ್ರಶ್ನೆ, ಮುಂದೆ ಏನು? ಆ ಅಮರ ಜೀವ ಪಡಿಬೇಕಾದ್ರೆ ನಾವು ಏನು ಮಾಡಬೇಕು? ಆ ನಿತ್ಯ ಜೀವವನ್ನು ಪಡಿಬೇಕಾದ್ರೆ ನಾವು ಏನು ಮಾಡಬೇಕು ಎಂಬ ಪ್ರಶ್ನೆ ಹಲವರಿಗೆ ಹಲವು ಸಂದರ್ಭದಲ್ಲಿ ಬಂದಿರಬಹುದು. ಆದ ಕಾರಣ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಒಂದು ಸ್ಥಳಕ್ಕಾಗಿ ಹಂಬಲಿಸ್ತಾ ಇದ್ದಾನೆ. ಪ್ರಪಂಚದಲ್ಲಿ ಓಕೆ, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಜವಾಬ್ದಾರಿಗಳು, ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ಮಕ್ಕಳು, ಹೆಂಡತಿ, ನಮ್ಮ ಗಂಡ, ಇದೆಲ್ಲ ಸಾಂಸ್ಕಾರಿಕವಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಅದರಲ್ಲೇ ನಾವು ಮಗ್ನರಾಗಿದ್ದೇವೆ. ಆದರೆ ಒಂದು ಕಾಲ ಬರುತ್ತೆ, ಆಗ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕು. ಅಲ್ಲಿ ಮುಂದೆ ಏನು? ಆ ಒಂದು ನಿತ್ಯ ಜೀವ ನಾವು ಹೇಗೆ ಪಡಿಬೋದು? ಅದಕ್ಕಾಗಿ ನಾವು ಪ್ರಾರ್ಥನೆಗೆಲ್ಲ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಬಲಿಪೂಜೆಗೆ ಬರ್ತೇವೆ, ದೇವರ ವಾಕ್ಯ ಎಲ್ಲ ಓದ್ತೇವೆ. ಆದರೂ ಕೂಡ ಮುಂದೆ ಏನು? ಅದನ್ನು ಹೇಗೆ ಪಡಿಬೋದು? ಅಲ್ಲಿ ಹೇಗೆ ಹೋಗ್ಬೋದು? ಈ ಅಮರ ಜೀವವನ್ನು ನಾವು ಹೇಗೆ ಪಡಿಬೋದು ಎಂಬ ಅನೇಕ ಪ್ರಶ್ನೆಗಳು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಬರುತ್ತವೆ, ಅಥವಾ ಅದರ ಬಗ್ಗೆ ನಾವು ಯೋಚಿಸಿರ್ಬೋದು. ಇಲ್ಲಿ ಶುಭ ಸಂದೇಶದಲ್ಲಿ ಕೂಡ ಹಾಗೇನೆ ಅನೇಕ ಜನರಿಗೆ ಈ ಒಂದು ಪ್ರಶ್ನೆಯಾಗೇ ಉಳಿದಿತ್ತು. ಆದರೆ ಯೇಸುಸ್ವಾಮಿ ಈ ಅಮರ ಜೀವವನ್ನು ಪಡೀಲಿಕ್ಕೆ, ನಿತ್ಯ ಜೀವವನ್ನು ಪಡೀಲಿಕ್ಕೆ ಸುಲಭದ ಕೆಲವು ಉಪಾಯಗಳನ್ನು ಹೇಳ್ತಾರೆ. ಪ್ರತ್ಯೇಕವಾಗಿ ಯೋಹಾನನ ಅಧ್ಯಾಯ 6ರಲ್ಲಿ ಯೇಸುಸ್ವಾಮಿ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿಗೆ ನಿತ್ಯ ಜೀವವನ್ನು ಇದೆ ಎಂಬುದಾಗಿ ಹೇಳ್ತಾರೆ. ಯೇಸುಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸ ಇಟ್ಟಂಥ ಪ್ರತಿಯೊಬ್ಬನಿಗೂ ಕೂಡ ನಿತ್ಯ ಜೀವ ಲಭಿಸುವುದು ಎಂಬುದಾಗಿ ಹೇಳ್ತಾರೆ. ಆದರೆ ಯೇಸುಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟಂಥ ವ್ಯಕ್ತಿಗಳಿಗೆ ಈ ಒಂದು ಅಮರ ಜೀವ, ನಿತ್ಯ ಜೀವ ಲಭಿಸುತ್ತೆ. ಎರಡನೇದಾಗಿ ಯೇಸುಸ್ವಾಮಿ ಹೇಳ್ತಾರೆ, ಯೋಹಾನನ ಅಧ್ಯಾಯ 6ರಲ್ಲಿ 51ನೇ ವಾಕ್ಯದಲ್ಲಿ ನೋಡಿದರೆ, ನನ್ನ ಮಾಂಸವನ್ನು ಸೇವಿಸುವವನು ನಿತ್ಯ ಜೀವ, ಅಥವಾ ನಾನೇ ಜೀವದಾಯಕ ರೊಟ್ಟಿ, ಯಾರೆಲ್ಲ ಈ ನನ್ನ ರೊಟ್ಟಿಯನ್ನು ಸ್ವೀಕರಿಸ್ತಾರೆ ಅವರಿಗೆ ನಾನು ನಿತ್ಯ ಜೀವವನ್ನು ದಯಪಾಲಿಸ್ತೇನೆ. ನೋಡಿ, ಆರಂಭದಲ್ಲಿ ಯೇಸು ಹೇಳ್ತಾರೆ, ವಿಶ್ವಾಸವುಳ್ಳವನಿಗೆ ಈ ಒಂದು ಅಮರ ಜೀವ ಸಿಗುತ್ತೆ. ಯಾರು? ನನ್ನನ್ನೇ ದೇವರು ಅಂತ ತಿಳಿದು ನಾನೇ ದೇವರ ಮಗ, ನನ್ನಲ್ಲಿ ವಿಶ್ವಾಸ ಇಟ್ಟವರಿಗೆ ಈ ಅಮರ ಜೀವ ಇದೆ ಎಂಬುದಾಗಿ ಯೇಸು ಹೇಳ್ತಾರೆ. ಹಾಗೆಯೇ ನನ್ನ ಶರೀರವನ್ನು, ಪವಿತ್ರ ಶರೀರವನ್ನು ಸ್ವೀಕರಿಸಿದವರಿಗೆ ನಿತ್ಯ ಜೀವ ಇದೆ ಎಂಬುದಾಗಿ ಯೇಸು ಹೇಳ್ತಾರೆ. ಹಾಗೆಯೇ ಯೇಸು ಹೇಳ್ತಾರೆ, ನಿತ್ಯ ಜೀವ
ನುಡಿಯುವಂಥ ವಾಕ್ಯ ನನ್ನಲ್ಲಿದೆ. ಯಾರೆಲ್ಲ ಈ ವಾಕ್ಯವನ್ನು ಓದ್ತಾರೆ, ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾರೆ, ಅವರಿಗೂ ಕೂಡ ನಿತ್ಯ ಜೀವ ಸಿಗುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನ ಅಧ್ಯಾಯ 6ರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ. ಅನೇಕ ಘಟನೆಗಳಿವೆ, ನಾನಿಲ್ಲಿ ಕೇವಲ ಈ 3 ಘಟನೆಗಳನ್ನು ಮಾತ್ರ ಜಾಪಿಸ್ತೇನೆ. ಆದ ಕಾರಣ ಯೇಸು ಸ್ವಾಮಿಯನ್ನು ವಿಶ್ವಾಸವುಳ್ಳವನಿಗೆ ನಿತ್ಯ ಜೀವ ಸಿಗುತ್ತೆ. ಯೇಸು ಸ್ವಾಮಿಯ ಆ ಪವಿತ್ರ ಶರೀರವನ್ನು ಸ್ವೀಕರಿಸಿದವರಿಗೆ ಅಮರ ಜೀವ ಸಿಗುತ್ತೆ. ಹಾಗೆಯೇ ಯೇಸು ಸ್ವಾಮಿಯ ಮಾತು, ಯೇಸು ಸ್ವಾಮಿಯ ವಾಕ್ಯವನ್ನು ಆಲಿಸಿದವರಿಗೆ ಈ ಒಂದು ನಿತ್ಯ ಜೀವ ಲಭಿಸುತ್ತೆ. ಯಾಕಂದರೆ ಒಮ್ಮೆ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಕೇಳ್ತಾರೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ? ಯಾಕಂದರೆ ಅನೇಕ ಜನರು ಯೇಸು ಸ್ವಾಮಿ ಈ ಒಂದು ಬೋಧನೆಯನ್ನು ಕೇಳಿ ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗ್ತಾರೆ. ಆಗ ತನ್ನ ಪಕ್ಕದಲ್ಲಿ ಇದ್ದ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ? ಆಗ ಪೇತ್ರ ಹೇಳುವಂಥ ಮಾತು, ಸ್ವಾಮಿ ನಿಮ್ಮಲ್ಲಿದೆ ಜೀವ ಕೊಡುವಂಥ ನುಡಿ, ನಿತ್ಯ ಜೀವ ನೀಯುವ ನುಡಿ ನಿಮ್ಮಲ್ಲಿದೆ, ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ ಎಂಬುದಾಗಿ ಪೇತ್ರ ಅಲ್ಲಿ ಯೇಸು ಸ್ವಾಮಿಗೆ ನುಡಿತಾನೆ. ಆದ ಕಾರಣ ಯೇಸು ಸ್ವಾಮಿ ಹೇಳುವಂಥ ಮಾತು, ಯಾರೆಲ್ಲ ನಿತ್ಯ ಜೀವ ನನ್ನ ವಾಕ್ಯವನ್ನು ಕೇಳ್ತಾರೆ ಅವರಿಗೆ ನಾನು ನಿತ್ಯ ಜೀವವನ್ನು ಲಭಿಸ್ತೇನೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಆದ ಕಾರಣ ಈ ಒಂದು ಅಮರ ಜೀವ ಪಡಿಬೇಕಾದ್ರೆ ನಮಗೆ ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಡಬೇಕು. ಇವರೇ ದೇವಪುತ್ರ, ದೇವಕುಮಾರ, ನಮಗಾಗಿ ಕಳಿಸಲ್ಪಟ್ಟಂಥ ದೇವರ ಪುತ್ರ ಇವರೇ ಎಂಬುದಾಗಿ ನಾವು ವಿಶ್ವಾಸ ಇಟ್ಟಾಗ, ಯೇಸು ಸ್ವಾಮಿಯ ಪವಿತ್ರವಾದ ಶರೀರವನ್ನು, ಆ ಪವಿತ್ರವಾದ ಸಂಸ್ಕಾರವನ್ನು ಪ್ರೀತಿಯಿಂದ ಸ್ವೀಕರಿಸಿದಾಗ, ಹಾಗೆಯೇ ಯೇಸು ಸ್ವಾಮಿಯ ವಾಕ್ಯವನ್ನು ಆಲಿಸಿ ಅದರ ಪ್ರಕಾರ ಜೀವಿಸಿದಾಗ ಆ ನಿತ್ಯ ಜೀವ ನಮಗೆ ಕೂಡ ಲಭಿಸುತ್ತೆ ಎಂಬುದಾಗಿ ಯೋಹಾನನ 6ನೇ ಅಧ್ಯಾಯದಲ್ಲಿ ನಾವು ಆಗಾಗ ಓದ್ತಾ ಇದ್ದೇವೆ. ಇವತ್ತಿನ ಶುಭ ಸಂದೇಶದಲ್ಲಿ ಕೂಡ ನಾವು ಒಂದೊಂದು ಘಟನೆಯನ್ನು ಆಲಿಸಿದೆವು. ಒಬ್ಬ ವ್ಯಕ್ತಿ ಬಂದು ಯೇಸು ಸ್ವಾಮಿಯಲ್ಲಿ ಕೇಳುವಂಥ ಮಾತು, ಪ್ರತ್ಯೇಕವಾಗಿ ಮತ್ತಾಯನ 19ನೇ ಅಧ್ಯಾಯದಲ್ಲಿ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಒಬ್ಬ ಬರ್ತಾನೆ. ಆತ ಬಂದು ಯೇಸು ಸ್ವಾಮಿಯಲ್ಲಿ ಕೇಳ್ತಾನೆ, ಗುರುದೇವ, ಅಮರ ಜೀವ ಪಡೀಲಿಕ್ಕೆ ನಾನು ಏನು ಮಾಡಬೇಕು, ಏನು ಒಳ್ಳೆಯ ಕೆಲಸ ಮಾಡಬೇಕು? ಆತ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದ, ಬೇಕಾದಷ್ಟು ಆಸ್ತಿ ಆತನಲ್ಲಿತ್ತು. ಆದರೂ ಅವನಿಗೆ ಒಂದು ಯೋಚನೆ, ಅಮರ ಜೀವ ಪಡಿಬೇಕು. ಆದ ಕಾರಣ ಆತ ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ತಾನೆ, ಗುರುದೇವ, ಅಮರ ಜೀವವನ್ನು ಪಡೀಲಿಕ್ಕೆ ನಾನು ಏನು ಮಾಡಬೇಕು, ಏನು ಒಳ್ಳೆಯ ಕೆಲಸ ಮಾಡಬೇಕು? ನೋಡಿ, ಆತನಲ್ಲಿ ಎಲ್ಲವೂ ಇತ್ತು, ಆದರೂ ಕೂಡ ಆತ ಮುಂದಿನ ಒಂದು ಜೀವನಕ್ಕಾಗಿ ಬಯಸ್ತಾ ಇದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ತಿಳಿಯುತ್ತೆ. ಅಲ್ಲಿ ಯೇಸು ಸ್ವಾಮಿ ಆತನಿಗೆ ಸುಲಭ ವಿಧಾನವನ್ನು ಹೇಳ್ತಾರೆ, ಆಜ್ಞೆಗಳನ್ನು ಪಾಲಿಸು. ಅಂದರೆ ದೇವರ ಆಜ್ಞೆಗಳನ್ನು ಪಾಲಿಸು. 10 ಆಜ್ಞೆಗಳಿವೆ. ಆ ಎಲ್ಲ ಆಜ್ಞೆಗಳು ಕೂಡ ಪ್ರಮುಖವಾದ ಆಜ್ಞೆಗಳು. ಆ ಆಜ್ಞೆಗಳನ್ನು ಪಾಲಿಸಿದಾಗ ಆ ನಿತ್ಯ ಜೀವ, ಆ ಅಮರ ಜೀವ ನಿನಗೆ ಲಭಿಸುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಆ ಶ್ರೀಮಂತ ವ್ಯಕ್ತಿಗೆ ಹೇಳ್ತಾರೆ, ಶ್ರೀಮಂತ ಯುವಕನಿಗೆ ಹೇಳ್ತಾರೆ. ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಕೇವಲ ಆಜ್ಞೆಗಳನ್ನು ಪಾಲಿಸುವುದು ಮಾತ್ರವಲ್ಲ, ನಿನ್ನ ನೆರೆಹೊರೆಯವರ ಪ್ರೀತಿಯನ್ನು ಕೂಡ ನೀನು ಮಾಡಬೇಕು. ಅವರ ಕಷ್ಟಕ್ಕೆ ಕೂಡ ನೀನು ಸ್ಪಂದಿಸಬೇಕು. ಅವರ ಕಷ್ಟ ಕಾಲದಲ್ಲಿ ನೀನು ಅವರಿಗೆ ಸಹಾಯ ಮಾಡಬೇಕು. ಹೀಗೆ ದೇವರ ಮತ್ತು ಪರರ ಪ್ರೀತಿಯನ್ನು ಮಾಡಿದಾಗ ನಿನಗೆ ಸ್ವರ್ಗ ಸಾಮ್ರಾಜ್ಯ, ನಿತ್ಯ ಜೀವ, ಅಮರ ಜೀವ ಲಭಿಸುತ್ತೆ ಎಂಬುದಾಗಿ ಯೇಸು ಸ್ವಾಮಿಯ ಈ ವಾಕ್ಯದ ಮುಖಾಂತರ ನಮಗೆ ತಿಳಿಯುತ್ತೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಾನು ಇವತ್ತಿನ ವಾಕ್ಯ ಓದಿದ್ದು ಲೂಕ 10ನೇ ಅಧ್ಯಾಯದಿಂದ. ಅಲ್ಲಿ ಒಬ್ಬ ಶಾಸ್ತ್ರಜ್ಞ, ಒಬ್ಬ ತಿಳಿದವ, ಒಬ್ಬ ಪಂಡಿತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ದೇವರ ವಾಕ್ಯದ ಬಗ್ಗೆ, ಮೋಶೆ ನಿಯಮದ ಬಗ್ಗೆ ಆತನಿಗೆ ಎಲ್ಲ ಅರಿವಿತ್ತು. ಆತ ಬಂದು ಯೇಸು ಸ್ವಾಮಿಯನ್ನು ಉದ್ದೇಶಿಸುವ ಸಲುವಾಗಿ, ಅಂದರೆ ಪರೀಕ್ಷಿಸುವ ಸಲುವಾಗಿ ಒಂದು ಪ್ರಶ್ನೆ ಕೇಳ್ತಾನೆ, ಅಮರ ಜೀವವನ್ನು ಪಡೀಲಿಕ್ಕೆ, ಬೋಧಕರೇ, ಅಮರ ಜೀವವನ್ನು ಪಡೀಲಿಕ್ಕೆ ನಾನು ಏನು ಮಾಡಬೇಕು? ಮತ್ತನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಒಬ್ಬ ಶ್ರೀಮಂತ ವ್ಯಕ್ತಿ ಬಂದು ಅಮರ ಜೀವದ ಬಗ್ಗೆ ಕೇಳ್ತಾ ಇದ್ದಾನೆ. ಇಲ್ಲಿ ಒಬ್ಬ ಶಾಸ್ತ್ರಜ್ಞ, ತಿಳಿದಂಥ ವ್ಯಕ್ತಿ ಯೇಸು ಸ್ವಾಮಿಯಲ್ಲಿ ಬಂದು ಕೇಳ್ತಾನೆ, ಬೋಧಕರೇ, ಅಮರ ಜೀವ ಪಡೀಲಿಕ್ಕೆ ನಾನು ಏನು ಮಾಡಬೇಕು? ಇಲ್ಲಿ ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಯೇಸು ಸ್ವಾಮಿ ಆತನಿಗೆ ಡೈರೆಕ್ಟ್ ಆನ್ಸರ್ ಕೊಡೋಲ್ಲ. ಯಾಕಂದರೆ ಆತ ಶಾಸ್ತ್ರಜ್ಞ, ಅವನಿಗೆ ತಿಳಿದಿದೆ, ಆತನಿಗೆ ಮೋಶೆ ನಿಯಮದ ಬಗ್ಗೆ ತಿಳಿದಿದೆ, ದೇವರ ಆಜ್ಞೆಗಳ ಬಗ್ಗೆ ಆತನಿಗೆ ತಿಳಿದಿದೆ. ಆದ ಕಾರಣ ಪವಿತ್ರ ಗ್ರಂಥ ಏನು ಹೇಳುತ್ತೆ ಅದನ್ನು ಮಾಡು, ಪವಿತ್ರ ಗ್ರಂಥದಲ್ಲಿ ಏನು ಬರೆದಿದೆ, ಈತ ಸರಿಯಾದ ಉತ್ತರ ಕೊಡ್ತಾನೆ, ಆಜ್ಞೆಗಳನ್ನು ಪಾಲಿಸು. ಯೇಸು ಹೇಳ್ತಾರೆ, ನೀನು ಕೂಡ ಹಾಗೇನೆ ಮಾಡು, ದೇವರನ್ನು ಮತ್ತು ನಿನ್ನ ನೆರೆಹೊರೆಯನ್ನು ಪ್ರೀತಿಸು, ನಿನಗೆ ಅಮರ ಜೀವ ಲಭಿಸುತ್ತೆ. ಮುಂದಿನ ಘಟನೆ ನಾನು ಓದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಆತ ಕೇಳ್ತಾನೆ, ನೆರೆಹೊರೆಯವರು ಅಂದರೆ ಯಾರು? ಹಾಗೆ ಯೇಸು ಸ್ವಾಮಿ ಬೇರೆ ಒಂದು ಘಟನೆ ಮುಖಾಂತರ ಆತನಿಗೆ ನೆರೆಹೊರೆಯವರು ಅಂದರೆ ಯಾರು ಎಂಬುದಾಗಿ ವಿವರಿಸ್ತಾರೆ. ನಾನು ಅದರ ಬಗ್ಗೆ ಇಲ್ಲಿ ಹೇಳೋಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಚಾರ, ಅಮರ ಜೀವ ಪಡಿಬೇಕಾದರೆ ಆಜ್ಞೆಗಳ ಪಾಲನೆ. ಆದ ಕಾರಣ ಈ 10 ಆಜ್ಞೆಗಳು
2 ಮುಖ್ಯವಾದ ಆಜ್ಞೆಗಳಲ್ಲಿ ಅಡಗಿವೆ ಎಂಬುದಾಗಿ ನಮಗೆ ಧರ್ಮಗ್ರಂಥ ಹೇಳುತ್ತೆ. 10 ಆಜ್ಞೆಗಳಿವೆ. ಈ 10 ಆಜ್ಞೆಗಳು 2 ಮುಖ್ಯವಾದ ಆಜ್ಞೆಗಳಲ್ಲಿ ಅಡಗಿವೆ. ಒಂದು ದೇವರ ಪ್ರೀತಿ, ಇನ್ನೊಂದು ಪರರ ಪ್ರೀತಿ. ಆದ ಕಾರಣ ಈ 2 ಪ್ರೀತಿಗಳು ಒಟ್ಟಾಗಿ 10 ಆಜ್ಞೆಗಳು ಅಲ್ಲಿ ಉಂಟಾಗ್ತವೆ. ಆ 10 ಆಜ್ಞೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಆದರೆ ಅದರಲ್ಲಿ ಮುಖ್ಯವಾಗಿರುವಂಥ ಒಂದು ವಿಷಯ ಅಂದರೆ ದೇವರ ಪ್ರೀತಿ, ಪರರ ಪ್ರೀತಿ. ಆದ ಕಾರಣ ಆ 2 ರೀತಿ ನಮ್ಮಲ್ಲಿದ್ದಾಗ, 2 ರೀತಿಯ ಪ್ರೀತಿ ನಮ್ಮಲ್ಲಿದ್ದಾಗ ನಾವು ಖಂಡಿತವಾಗಿ ಅಮರ ಜೀವನ ಪಡೀಲಿಕ್ಕೆ ನಮ್ಮಿಂದ ಸಾಧ್ಯ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಪ್ರೀತಿ ಪ್ರಾರ್ಥನೆ ಮಾಡುವಂಥದ್ದು ನಾವು ನೋಡಿದ್ದೇವೆ. ಆಜ್ಞೆಗಳು ಪಾಲನೆ ಮಾಡುವಂಥದ್ದು ಕೂಡ ದೇವರ ಪ್ರೀತಿ. ಜಪಕ್ಕೆ ಬರುವಂಥದ್ದು ಕೂಡ ಒಂದು ರೀತಿ ದೇವರ ಪ್ರೀತಿ. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ದೇವರ ಪ್ರೀತಿ. ಬಲಿಪೂಜೆಗೆ ಬರುವಂಥದ್ದು ಕೂಡ ಒಂದು ರೀತಿ ದೇವರ ಪ್ರೀತಿ. ಸಂಸ್ಕಾರಗಳ ಪಾಲನೆ ಮಾಡುವಂಥದ್ದು ಕೂಡ ಒಂದು ರೀತಿ ದೇವರ ಪ್ರೀತಿ. ಇದೆಲ್ಲವೂ ಕೂಡ ದೇವರ ಪ್ರೀತಿಯ ಬಗ್ಗೆ ನಮಗೆ ವಿವರಿಸುತ್ತೆ. ಅಂದರೆ ನಾವು ದೇವರನ್ನು ಈ ರೀತಿಯಾಗಿ ಪ್ರಾರ್ಥಿಸ್ತೇವೆ, ಯಾಕಂದರೆ ನಮಗೆ ಬೇರೆ ರೀತಿ ಗೊತ್ತಿಲ್ಲ. ದೇವರನ್ನು ಪ್ರೀತಿಸುವಂಥ ಬೇರೆ ರೀತಿ ಗೊತ್ತಿಲ್ಲ. ದೇವರ ಪ್ರೀತಿ ಅಂದರೆ ನಮ್ಮ ದಿನನಿತ್ಯದ ಜಪ, ತಪ, ದೇವರ ವಾಕ್ಯ, ಸಂಸ್ಕಾರ, ಆಜ್ಞೆಗಳ ಪಾಲನೆ ಇವೆಲ್ಲವೂ ಕೂಡ ಒಟ್ಟು ಸೇರಿದಾಗ ಅಲ್ಲಿ ದೇವರ ಪ್ರೀತಿಯನ್ನು ಮಾಡಿದಂತೆ ಆಗುತ್ತೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಒಂದು ಪ್ರಶ್ನೆ. ನಾವು ಬಲಿಪೂಜೆಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಸಂಸ್ಕಾರ ಸ್ವೀಕಾರ ಮಾಡ್ತೇವೆ, ನಮ್ಮ ಕುಟುಂಬದ ಪ್ರಾರ್ಥನೆ ಕೂಡ ಮಾಡ್ತೇವೆ, ನೊವಿನಕ್ಕೆ ಹೋಗ್ತೇವೆ, ಬೇರೆ ಬೇರೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ, ಜಪ ತಪ ಮಾಡ್ತೇವೆ. ಆದರೂ ಯಾಕೆ ನಮಗೆ ಕಷ್ಟಗಳು ಬರ್ತವೆ? ಆದರೂ ಯಾಕೆ ನಮ್ಮಲ್ಲಿ ಸಂತೋಷ ಇಲ್ಲ, ದುಃಖದಿಂದ ನಾವು ಇದ್ದೇವೆ? ಒಂದು ಪ್ರಶ್ನೆ. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ಕೇವಲ ದೇವರ ಪ್ರೀತಿ ಮಾಡಿದರೆ ಸಾಲಿಕ್ಕಿಲ್ಲ, ಬದಲಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಶಕ್ತಿಯಿಂದ ಮತ್ತು ಮನಸ್ಸಿನಿಂದ ನೀನು ಪ್ರಾರ್ಥನೆ ಮಾಡಬೇಕು. ಆದ ಕಾರಣ ಈ 4 ವಿಷಯಗಳು ಒಟ್ಟಾಗಿ ಸೇರಿ ಪ್ರಾರ್ಥಿಸಿದಾಗ, ದೇವರ ಪ್ರೀತಿ ಮಾಡಿದಾಗ ಮಾತ್ರ ದೇವರ ಪ್ರೀತಿಯ ಅನುಭವವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ, ಅಮರ ಜೀವವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ. ಅನೇಕ ಬಾರಿ ನಮ್ಮ ಪ್ರಾರ್ಥನೆ, ಚರ್ಚಿಗೆ ಬರ್ತೇನೋ, ಪ್ರಾರ್ಥನೆ ಮಾಡ್ತೇವೆ, ನಮ್ಮಷ್ಟಕ್ಕೆ ನಾವು ವಾಪಸ್ ಹೋಗ್ತೇವೆ. ಕೆಲವು ಸಲ ಬಾಯಿ ಚಪ್ಪಲಕ್ಕಾಗಿ ಮಾಡೋದು ಕೂಡ ಇದೆ. ಇತರರನ್ನು ನೋಡಿ ಕೂಡ ಸುಮ್ಮನೆ ಅವ್ರು ಮಾಡ್ತಾರೆ, ಅದಕ್ಕಾಗಿ ನಾನು ಕೂಡ ಮಾಡಬೇಕು, ಅವರು ಹೋಗ್ತಾರೆ, ಅದಕ್ಕಾಗಿ ನಾನು ಕೂಡ ಹೋಗಬೇಕು, ಇಂಥ ಭಾವನೆಯಿಂದ ಕೂಡ ಅನೇಕ ಬಾರಿ ನಾನು ಪ್ರಾರ್ಥನೆ ಮಾಡಿದ್ದು ಕೂಡ ಇದೆ. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ಕೇವಲ ಇತರರು ನೋಡ್ತಾರೆ ಎಂಬ ಒಂದು ಉದ್ದೇಶಕ್ಕಾಗಿ ನೀನು ಪ್ರಾರ್ಥನೆ ಮಾಡಬಾರ್ದು, ಇತರರು ಮಾಡ್ತಾರೆ ಎಂಬ ಉದ್ದೇಶದಿಂದ ನಾನು ಪ್ರಾರ್ಥನೆ ಮಾಡಬಾರ್ದು ಅಥವಾ ಗುಡಿಗೆ ಬರಬಾರ್ದು. ಬದಲಾಗಿ ನಾನು ನನ್ನ ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ಈ ಒಂದು ಅಮರ ಜೀವ ನನಗೆ ಲಭಿಸಲಿಕ್ಕೆ ಸಾಧ್ಯ. ಇಲ್ಲಿ ಯೇಸುಸ್ವಾಮಿ ಅದನ್ನೇ ಹೇಳ್ತಾ ಇದ್ದಾರೆ. ಆದ ಕಾರಣ ನಾನು ಪ್ರಾರ್ಥನೆ ತುಂಬ ಮಾಡ್ತಾನೆ ಆಗಿರ್ಬೋದು, ಜಪಕ್ಕೆ ಕೂಡ ಬರ್ತೇನೆ, ಬಲಿಪೂಜೆಯಲ್ಲಿ ಕೂಡ ಭಾಗವಹಿಸ್ತೇನೆ, ನೋವಿನಕ್ಕೆ ಹೋಗ್ತೇನೆ, ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡ್ತೇನೆ. ಅನೇಕ ಸಲ ಆಡಂಬರದಿಂದ ಇನ್ನೊಬ್ಬರು ನೋಡ್ತಾರೆ, ಇನ್ನೊಬ್ಬರನ್ನು ಭೇಟಿ ಮಾಡಬೇಕೆಂಬ ಉದ್ದೇಶದಿಂದ ನಾನು ಎಷ್ಟೋ ಸಲ ಪ್ರಾರ್ಥನೆಗೆ ಬಂದದ್ದು, ಅಲ್ಲಿ ಗುಡಿಗೆ ಹೋದದ್ದು, ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಿದ್ದು ಕೂಡ ಇರ್ಬೋದು. ಆದರೆ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಸಂಪೂರ್ಣ ಹೃದಯ, ಆತ್ಮ, ಶಕ್ತಿ ಮತ್ತು ಮನಸ್ಸಿನಿಂದ ಪ್ರಾರ್ಥಿಸಿದಾಗ ಮಾತ್ರ ಆ ಅಮರ ಜೀವ ನಿನಗೆ ಸಿಗಲಿಕ್ಕೆ ಸಾಧ್ಯ. ಆದ ಕಾರಣ ನಾವೆಲ್ಲರೂ ಹೇಳ್ಬೋದು, ನಾವು ಪ್ರಾರ್ಥನೆ ಮಾಡ್ತೇವೆ, ಜಪಕ್ಕೆ ಹೋಗ್ತೇವೆ, ಕುಟುಂಬದಲ್ಲಿ ಜಪ ಮಾಡ್ತೇವೆ, ದೇವರ ವಾಕ್ಯ ಕೂಡ ಓದ್ತೇವೆ ಅಂತ ನಾವು ಹೇಳ್ಬೋದು. ಆದರೆ ಯೇಸುಸ್ವಾಮಿ ಹೇಳ್ತಾರೆ, 4 ಅಂಶಗಳು ಒಟ್ಟು ಸೇರಬೇಕು. ಹೃದಯ, ಮನಸ್ಸು, ಆತ್ಮ ಮತ್ತು ಶಕ್ತಿ ಎಲ್ಲ ಒಟ್ಟು ಸೇರಿ ನಾವು ಪ್ರಾರ್ಥಿಸಿದಾಗ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ನಾವು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುತ್ತೆ. ಮಾತ್ರವಲ್ಲ, ಅಮರ ಜೀವವನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯ. ಎರಡನೇದಾಗಿ ಯೇಸುಸ್ವಾಮಿ ಹೇಳುವಂಥ ಮಾತು, ಪರರನ್ನು ಕೂಡ ಪ್ರೀತಿಸಬೇಕು. ನಾನು ಈಗಾಗಲೇ ಹೇಳಿದ್ದೇನೆ ಇದನ್ನು. ದೇವರನ್ನು ನಾನು ಪ್ರೀತಿಸ್ತೇನೆ, ದೇವರಿಗೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಆಗಾಗ ಗುಡಿಗೆ ಬರ್ತೇನೆ, ಎಷ್ಟೋ ರೀತಿಯಿಂದ ನಾನು ಪ್ರಾರ್ಥಿಸ್ಬೋದು. ಆದರೆ ನನ್ನ ನೆರೆಹೊರೆಯವನ ಬಗ್ಗೆ ನನಗೆ ಪ್ರೀತಿ ಇಲ್ಲದಿದ್ದರೆ, ಕಷ್ಟದಲ್ಲಿರುವಂಥ ಸಹೋದರ ಅಥವಾ ಸಹೋದರಿಗೆ ನಾನು ಸಹಾಯ ಮಾಡದೇ ಇದ್ದರೆ, ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡದೇ ಇದ್ದರೆ, ಆಗ ನನ್ನ ದೇವರ ಪ್ರೀತಿ ಸುಳ್ಳು ಪ್ರೀತಿ, ವ್ಯರ್ಥವಾದ ಪ್ರೀತಿ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಅಂತ ಯೋಹಾನ ಹೇಳ್ತಾರೆ, 1ನೇ ಯೋಹಾನ
ನಾನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿ ನನ್ನ ಸಹೋದರನನ್ನು ನಾನು ದ್ವೇಷ ಮಾಡಿದರೆ, ನನ್ನ ಸಹೋದರಲ್ಲಿ ನಾನು ಕೋಪಗೊಂಡ್ರೆ ಅದು ನಾನು ಸುಳ್ಳು ಹೇಳ್ತಾ ಇದ್ದೇನೆ. ಅಂದರೆ ನಾನು ದೇವರನ್ನು ಪ್ರೀತಿಸುವುದಿಲ್ಲ, ನಾನು ದೇವರ ಪ್ರೀತಿ ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ ಯೇಸುಸ್ವಾಮಿ ಯೋಹನನ ಮುಖಾಂತರ ನಮಗೆ ಜ್ಞಾಪಿಸ್ತಾರೆ. ಅದರ ಕಾರಣ ಇಲ್ಲಿ ಕೂಡ ಹಾಗೆಯೇ ದೇವರ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ನಾನು ನೆರೆಹೊರೆಯವರಿಗೆ ನಾನು ಕಷ್ಟ ಕೊಟ್ಟರೆ, ಅವರಲ್ಲಿ ನನ್ನ ಸಂಬಂಧ ಚೆನ್ನಾಗಿಲ್ದಿದ್ರೆ, ಅವರೊಂದಿಗೆ ನಾನು ಯಾವಾಗಲೂ ಜಗಳಾಡ್ತಾ ಇದ್ದರೆ ಆಗ ನಾನು ದೇವರ ಪ್ರೀತಿ ಮಾಡದಂತೆ ಆಗೋಲ್ಲ, ಅಥವಾ ನೆರೆಹೊರೆಯವರ ಪ್ರೀತಿ ಮಾಡದಂತೆ ಆಗೋಲ್ಲ. ಆದ ಕಾರಣ ದೇವರ ಪ್ರೀತಿ ಮತ್ತು ನೆರೆಹೊರೆಯವರ ಪ್ರೀತಿ ಒಟ್ಟಾಗಿ ಹೋಗಬೇಕು. ದೇವರ ಪ್ರೀತಿ ಮತ್ತು ನನ್ನ ನೆರೆಹೊರೆಯವರ ಪ್ರೀತಿ ಒಟ್ಟಾಗಿ ಇದ್ದಾಗ ಮಾತ್ರ ದೇವರ ಪ್ರೀತಿಯ ಮಗ ಅಥವಾ ಮಗಳಾಗಲಿಕ್ಕೆ ನಮಗೆ ಸಾಧ್ಯ. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ವಿಚಾರವನ್ನು ನಾವು ಮನದಟ್ಟು ಮಾಡಬೇಕು. ದೇವರ ಪ್ರೀತಿ ಹಾಗೂ ಪರರ ಪ್ರೀತಿ ಎರಡೂ ಒಟ್ಟಾಗಿ ಸೇರಿದಾಗ ಮಾತ್ರ ಅವನು ನಿತ್ಯ ಜೀವವನ್ನು ಪಡೆಯುವಂಥ ಒಂದು ಭಾಗ್ಯ ನಮಗೆ ಲಭಿಸುತ್ತೆ, ಅಮರ ಜೀವವನ್ನು ಪಡೆಯುವಂಥ ಭಾಗ್ಯ ನಮಗೆ ಲಭಿಸುತ್ತೆ. ಇಲ್ಲಿ ಯೇಸುಸ್ವಾಮಿ ಈ ಒಂದು ಪ್ರಶ್ನೆಗೆ ಆ ಶಾಸ್ತ್ರಜ್ಞನಿಗೆ ಹೇಳುವಂಥ ಮಾತು ಇದೆ, ದೇವರನ್ನು ಪ್ರೀತಿಸು, ನಿನ್ನ ನೆರೆಯವರನ್ನು ಪ್ರೀತಿಸು. ಕೇವಲ ಅರ್ಧ ಮನಸ್ಸಿನಿಂದಲ್ಲ, ಸಂಪೂರ್ಣವಾದ ಮನಸ್ಸು, ಹೃದಯ, ಶಕ್ತಿ ಮತ್ತು ಆತ್ಮದಿಂದ ನೀನು ಪ್ರೀತಿಸಿದಾಗ ಅದು ಖಂಡಿತವಾಗಿ ಸಂಪೂರ್ಣಗೊಳ್ಳುತ್ತೆ. ಅಮರ ಜೀವನ ಪಡೀಲಿಕ್ಕೆ, ಪ್ರಾಪ್ತಿಯಾಗಲಿಕ್ಕೆ ನಿನಗೆ ಸಾಧ್ಯ. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿ ಅನುಗ್ರಹ ನಮ್ಮಲ್ಲಿದ್ದಾಗ ಮಾತ್ರ ಈ ಒಂದು ಜೀವನವನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅನೇಕ ಬಾರಿ ನಾವು ತಪ್ಪಿ ಬೀಳ್ತೇವೆ, ದೇವರಿಂದ ದೂರ ಹೋಗ್ತೇವೆ. ನಮ್ಮದೇ ಕೆಲವು ಸ್ವಾರ್ಥದಿಂದ ಆಗಿರ್ಬೋದು, ನಮ್ಮದೇ ಕೆಲವು ಕೆಟ್ಟ ಆಶೆಗಳಿಂದ ಆಗಿರ್ಬೋದು ನಾವು ದೇವರಿಂದ ದೂರ ಹೋಗ್ತೇವೆ. ಅಥವಾ ಬಾಯಿ ಮಾತಿಗೆ ಮಾತ್ರ ನಾವು ಪ್ರಾರ್ಥನೆ ಮಾಡ್ಬೋದು, ದೇವರ ವಾಕ್ಯವನ್ನು ಓದಿರ್ಬೋದು. ಆದರೆ ಇಲ್ಲಿ ಯೇಸುಸ್ವಾಮಿ ನಮಗೆ ಜ್ಞಾಪಿಸ್ತಾರೆ, ಸಂಪೂರ್ಣ ಹೃದಯ, ಮನಸ್ಸು, ಆತ್ಮ ಮತ್ತು ಶಕ್ತಿಯನ್ನು ಅಪ್ಲೈ ಮಾಡಿ, ಶಕ್ತಿಯನ್ನು ಹಾಕಿ ನಾವು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಗೆ ನಿಜವಾದ ಅರ್ಥ ಬರುತ್ತೆ. ಆದ ಕಾರಣ ಯೇಸುಸ್ವಾಮಿ ಆ ಶಾಸ್ತ್ರಜ್ಞನಿಗೆ ಹೇಳ್ತಾರೆ, ಆ ಧನಿಕನಿಗೆ ಕೂಡ ಹೇಳುವಂಥ ಮಾತು ಅಷ್ಟೇ, ಆಜ್ಞೆಗಳನ್ನು ಪಾಲಿಸು. ಆ ಆಜ್ಞೆ 2 ಆಜ್ಞೆಗಳಲ್ಲಿ ಅಡಗಿದೆ. ಆ 2 ಆಜ್ಞೆಗಳನ್ನು ಸಂಪೂರ್ಣಗೊಂಡಾಗ ಮಾತ್ರ ನೀನು ನಿತ್ಯ ಜೀವ ಪಡೀಲಿಕ್ಕೆ, ಅಮರ ಜೀವ ಪಡೀಲಿಕ್ಕೆ ನಿನ್ನಿಂದ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕೂಡ ದೇವರ ವಾಕ್ಯನ ಆಲಿಸ್ತಾ ಇದ್ದೇವೆ. ದೇವರು ನಮ್ಮನ್ನು ಖಂಡಿತವಾಗಿ ಈ ಒಂದು ಅಮರ ಜೀವಕ್ಕೆ ಒಯ್ಯುತ್ತಾರೆ. ಆದರೆ ಅದಕ್ಕಿಂತ ಮುಂಚೆ ನಾವು ಇದಕ್ಕಾಗಿ ಸಿದ್ಧತೆ ಮಾಡಬೇಕು. ಈ ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ, ಅನೇಕ ಅಡಚಣೆಗಳು ನಮಗೆ ಬರ್ತವೆ, ಅನೇಕ ಪ್ರಲೋಭನೆಗಳು ಕೂಡ ನಮಗೆ ಬರ್ತವೆ. ಆದರೆ ಎಲ್ಲ ಪ್ರಲೋಭನೆಗಳನ್ನು ಮೀರಿ ನಾವು ದೇವರ ಆ ಒಂದು ಪ್ರೀತಿಯಲ್ಲಿ ಬೆಳೆದಾಗ, ದೇವರ ಸಂಸರ್ಗವನ್ನು ಬಯಸಿದಾಗ ಖಂಡಿತವಾಗಿ ಇದು ಕೂಡ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಆದ ಕಾರಣ ನಾವು ಕೂಡ ಆ ಒಂದು ಶಾಸ್ತ್ರಜ್ಞನಾಗಿ ಕೇವಲ ಯೇಸುಸ್ವಾಮಿಯನ್ನು ಪರೀಕ್ಷಿಸುವ ಸಲುವಾಗಿ ಪ್ರಶ್ನೆ ಕೇಳೋದು ಬೇಡ. ಆ ಶಾಸ್ತ್ರಜ್ಞನಿಗೆ ಹೇಳಿದಂತೆ ಯೇಸುಸ್ವಾಮಿ ನಮ್ಮ ಕೂಡ ಹೇಳ್ತಾರೆ, ಸಂಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಿದಾಗ ದೇವರ ಪ್ರೀತಿಯ ಮಗನಾಗಲಿಕ್ಕೆ, ಮಗಳಾಗಲಿಕ್ಕೆ ನಿನಗೆ ಸಾಧ್ಯ ಎಂಬುದಾಗಿ ಅವರು ನಿನಗೆ ಹೇಳ್ತಾರೆ. ಆದ ಕಾರಣ ಈ ವೇಳೆಯಲ್ಲಿ ಆ ಯೇಸುಸ್ವಾಮಿಯಲ್ಲಿ ಬೇಡಿಕೊಳ್ಳೋಣ, ಪ್ರಭು ಯೇಸುವೆ, ನಾನು ಕೂಡ ಅಂಥ ಒಂದು ಅಮರ ಜೀವನ ಪಡೆಯುವಂಥ ಭಾಗ್ಯವನ್ನು ದಯಪಾಲಿಸಿರಿ. ನಾನು ಮಾಡುವಂಥ ಪ್ರಾರ್ಥನೆಯಲ್ಲಿ ಆಗಿರ್ಬೋದು, ನಾನು ಮಾಡುವಂಥ ಜಪ ತಪ್ಪಗಳಲ್ಲಿ, ಪಾಲಿಸುವ ಆಜ್ಞೆಗಳಲ್ಲಿ ನೀವೇ ನನ್ನ ಸಂಗಡನೆ ಇದ್ದು ನನಗೆ ಎಲ್ಲ ರೀತಿಯ ಧೈರ್ಯವನ್ನು ಒದಗಿಸಿರಿ. ಹಾಗೆಯೇ ಪೂರ್ಣ ಮನಸ್ಸು, ಹೃದಯ, ಆತ್ಮ ಮತ್ತು ಶಕ್ತಿಯಿಂದ ನಿಮ್ಮನ್ನು ಪ್ರೀತಿಸಲು ಹಾಗೂ ನನ್ನ ನೆರೆಹೊರೆಯವರನ್ನು ಪ್ರೀತಿಸಲು ನನಗೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ ಎಂಬುದಾಗಿ ಈ ವೇಳೆಯಲ್ಲಿ ನಾವು ಬೇಡಿಕೊಳ್ಳೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ತಂದೆಯಾದ ದೇವರೇ, ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಈ ಒಂದು ವಾಕ್ಯವನ್ನು ಕೊಟ್ಟದಕ್ಕಾಗಿ, ಈ ವಾಕ್ಯದ ಮುಖಾಂತರ ದೇವರ ಹಾಗೂ ಪರರ ಪ್ರೀತಿಯ ಬಗ್ಗೆ ನಿಮಗೆ ತಿಳಿಸಿಕೊಟ್ಟದಕ್ಕಾಗಿ ನಾನು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಕೂಡ ಪೂರ್ಣ ಹೃದಯ, ಮನಸ್ಸು, ಶಕ್ತಿ ಮತ್ತು ಆತ್ಮದಿಂದ ದೇವರನ್ನು ಹಾಗೂ ನೆರೆಹೊರೆಯವರನ್ನು ಪ್ರೀತಿಸಲು ಬೇಕಾದಂಥ ಶಕ್ತಿಯನ್ನು ನನಗೆ ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸುಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.